ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಆಫ್ಟರ್ ಅ ಲಾಂಗ್ ಟೈಮು ಶನಿವಾರ ಒಂದು ಚಾರ್ಟ್ ಸ್ಟಾಕ್ ಬರ್ತಾ ಇದೆ. US ಮಾರ್ಕೆಟಲ್ಲಿ ಇನ್ನೇನು ಬರುತ್ತೋ, ಇನ್ನೇನು ಸುದ್ದಿ ಬರುತ್ತೋ ಎಲ್ಲ ಸೇರಿಸ್ಬಿಟ್ಟು ಹೇಳೋಣ ಅಂತ ಹೇಳೋಸ್ಕರ ನಾನು ಇವತ್ತು ಶನಿವಾರ ವೀಡಿಯೋನ ಮಾಡ್ತಾ ಇದ್ದೀನಿ. ಗೋವಿಂದ ಅಂತ ನಿನ್ನೆ ಸುಮಾರು ಜನ ಕಮೆಂಟ್ ಹಾಕಿದ್ರಲ್ವಾ. ಸೊ ಅಷ್ಟು ರೀತಿಯಾದಂಥ ಫಾಲ್ ಆಗಿದೆ. ಭಾರತಕ್ಕೆ ಆ ಇಂಪ್ಯಾಕ್ಟು ಸೋಮವಾರ ಬರುತ್ತಾ ಅಥವಾ ವೀಕೆಂಡ್ ಏನಾದ್ರು ಚೇಂಜ್ ಆಗುತ್ತಾ ಅದೆಲ್ಲದನ್ನು ಮಾತಾಡೋಣ. US ಅಂತೂ ರಕ್ತಪಾತ ಆಗ್ತಾ ಇದೆ US ಅಲ್ಲಿ. ನಿನ್ನೆ ಆದರೂ ಕೂಡ ನಿಫ್ಟಿ 50ನಲ್ಲಿ ಟಾಟಾ ಕನ್ಸ್ಯೂಮರು 1.57% ಅಪ್ ಮಾಡಿ ಬಂದಿರೋದ್ರ ಮೂಲಕ ಟಾಪ್ ಗೈನರ್ ಆಗಿತ್ತು. ಟಾಪ್ ಲೂಸರ್ಗಳು ಸುಮಾರಿದೆ. ಐ ಥಿಂಕ್ ONGC ಕಂಪನಿ, ಹಿಂಡಾಲ್ಕೋ, ONGC, ಟಾಟಾ ಸ್ಟೀಲು ಇದರಲ್ಲೆಲ್ಲ 7-8% ಕರೆಕ್ಷನ್ ಬಂದಿದೆ. ಐ ಥಿಂಕ್ ಟಾಟಾ ಸ್ಟೀಲ್ ಅಂತ ಕಾಣಿಸುತ್ತೆ 8.61% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಟಾ ಸ್ಟೀಲು ಟಾಪ್ ಲೂಸರ್ ಆಗಿತ್ತು ನಿನ್ನೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಎಲ್ಲ ಗ್ರೂಪ್ ಆಫ್ ಸ್ಟಾಕ್ಸಲ್ಲೂ ಹೊರತಾ ಬಂದಿದೆ. ಇದರಲ್ಲೂ ಕೂಡ ಇಂಡಿಗೋ 1.9% ಅಪ್ ಮಾಡಿ ಬಂದಿತ್ತು. ಟ್ರಾವೆಲ್ ಇಂಡಸ್ಟ್ರಿ ನೋಡಿ, ಅದು 1.9% ಅಪ್ ಮಾಡಿ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿತ್ತು. ಕಾರಣ ಕ್ರೂಡ್ ಕೆಳಗಡೆ ಬೀಳ್ತಾ ಇರೋದು ಆಗಿರ್ಬೋದು. ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ ಯಾವ್ದು ಹುಡ್ಕೋಣ, ಇದರಲ್ಲೂ ಕೂಡ 3%, 5% ಎಲ್ಲ ಕರೆಕ್ಷನ್ ಆಗಿದೆ. ಮದರ್ಸನ್ನಲ್ಲಿ 7.76% ಕರೆಕ್ಷನ್ ಬಂದಿದೆ. ಬಹುಶಃ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇಲ್ಲ, ವೇದಾಂತ ಲಿಮಿಟೆಡ್ ಇದೆಯಲ್ಲ, ವೇದಾಂತದಲ್ಲಿ 8.66% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿತ್ತು. ಸೊ ನಿಫ್ಟಿ ನಿನ್ನೆ ಏನು ಮಾಡಿತ್ತು, ನಿನ್ನೆ ಓಪನಿಂಗ್ ಆದಮೇಲೆ ಗ್ರೂಪಲ್ಲಿ ಏನಂತ ಮಾತಾಡಿದ್ವಿ, 23,000 ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ಮುಂದಿನ ಮಾರದಷ್ಟೊತ್ತಿಗೆ 22,800ಕ್ಕೆ ಬರ್ಬೋದು ಅಂತ ನಾನು ಬೆಳಗ್ಗೆ 9:15 9:15 ಮೆಸೇಜ್ ಹಾಕಿದ್ದೆ. ಆದರೆ ದಿನ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 22,800 ಬಂದೇ ಬಿಟ್ರೇನೋ ಅನ್ನೋ ಥರ ಕ್ಲೋಸಿಂಗ್ ಮಾಡ್ತಾ ಹೋದ್ರು. ವೆರಿ ವೀಕ್ ಕ್ಲೋಸಿಂಗ್ ಆಯಿತು. ಇವಾಗ ನೋಡಿ, ಇಲ್ಲಿಂದ ಒಂದು ಒಳ್ಳೆ ಅಟೆಂಪ್ಟ್ ಮಾಡಿತ್ತು ನಿಫ್ಟಿನಲ್ಲಿ, ಈ ಲೆವೆಲ್ ತನಕ ಹೋಗಿತ್ತು. ಅದಕ್ಕೆ ಈಗ ಮತ್ತೆ ವಾಪಸ್ ಜೋರಾಗಿ ಫಾಲ್ ಬರ್ತಾರದು ಕಾಣಿಸ್ತಾ ಇದೆ. ಬಟ್ 22,750ರಿಂದ 22,800 ಇದೆಯಲ್ಲ, ಈ ಝೋನು ವೆರಿ ಇಂಪಾರ್ಟೆಂಟ್ ಝೋನು ನಿಫ್ಟಿ ದೃಷ್ಟಿಯಿಂದ ನೋಡ್ತಾ ಹೋಗೋದಾದರೆ. ಈ ಝೋನ್ನ ನಾವು ಉಳಿಸ್ಕೊಂತೀವ ಸೋಮವಾರ ಅಂದರೆ ಇನ್ನೊಂದು 150-200 ಪಾಯಿಂಟ್ಸ್ ಇದೆ. ಅದರ ತಿರ್ಗಾ ಡೈರೆಕ್ಟಾಗಿ 22,500 ಓಪನ್ ಆಗ್ತೀವ ಅನ್ನೋದು ಗೊತ್ತಿಲ್ಲ. ಸೊ 22,750 ನಾವು ಏನಾದ್ರು ಬ್ರೇಕ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಸಪೋರ್ಟ್ ನಮಗೆ ಕಾಣಿಸ್ತಾ ಇರೋದು 22,400 ಅದನ್ನು ಬ್ರೀಚ್ ಆಯಿತು ಅಂತಂದರೆ ನಿಫ್ಟಿ ಮತ್ತೆ ಒಂದು ಹೊಸ ಲೋಗೆ 22,000 ಅಥವಾ ಅದಕ್ಕಿಂತ ಕೆಳಗಡೆಗೆ ಹೋಗುತ್ತೆ ಅಂತ ಅನ್ಕೊಂತ ಹೋಗ್ಬೋದು. ನಿಫ್ಟಿ 50 ನೋಡ್ತಾ ಬರೋದಾದ್ರೆ ನೋಡಿ, ಓಪನಿಂಗು ಇಲ್ಲಿ 2 ದಿನದಿಂದ ಈ ಥರದ್ದು ಆಗಿರೋದು ಸುಮಾರು ಹಿಂದೆನೂ ನಮ್ಗೆ ಉದಾಹರಣೆ ಇದೆ. ಅಂದರೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿರುತ್ತೆ, ಒಂದು 3-4 ದಿನ ಒಂದು ಬಸ್ ಸ್ಟ್ಯಾಂಡ್ ಮಾಡಿರುತ್ತೆ. ವಾಪಸ್ ಮಾರನೇ ದಿನ ಒಂದು ಅಟೆಂಡ್ ಮಾಡಿದ್ರು ಆ ಬಸ್ ಸ್ಟ್ಯಾಂಡಿಂದನೇ ರಿಜೆಕ್ಷನ್ ಬರ್ತಾ ಹೋಗುತ್ತೆ. ನೋಡಿ, ಮಾರನೇ ದಿನ ಒಂದು ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿರುತ್ತೆ. ನೆಕ್ಸ್ಟ್ ದಿನ ಇಂಟರ್ನಲ್ ಕ್ಯಾಂಡಲ್ ಥರ ಅದು ಒಳಗಡೆನೇ ಓಪನ್ ಆಗುತ್ತೆ. ಓಪನ್ ಆಗಿ ಆ ಹೈನೂ ಕೂಡ ಮುರಿದೋಗಿರೋದಿಲ್ಲ, ಅದು ಒಳಗಡೆನೇ ಉಳ್ಕೊಂಡಿರುತ್ತೆ. ತಿರ್ಗಾ ಅದೇ ಝೋನಲ್ಲಿ ಓಪನ್ ಆಗಿ ಶಾರ್ಪಾಗಿ ಸೆಲ್ಲಿಂಗ್ ಬಂತು ಅಂದರೆ ಈ ಬಸ್ ಸ್ಟ್ಯಾಂಡ್ ಕೂಡ ರಿಜೆಕ್ಟ್ ಮಾಡಿದೆ, ಅಲ್ಲಿಂದ ಇನ್ನೂ ಕೆಳಗಡೆ ಬಂದಿದೆ. ಸೊ ಈಗ ವಾಪಸ್ ಮೇಲ್ಗಡೆ ಹೋದರೆ ಈ ಝೋನ್ಗಳೆಲ್ಲ ಏನಾಗ್ತಾ ಹೋಗುತ್ತೆ, ಇವೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಥರ ಆಗ್ತಾ ಹೋಗುತ್ತೆ. ಅಂದರೆ 22,300, 22,600 ಇದೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಾ ಹೋಗಬೇಕು. ಹಾಗಾಗಿ ಕೆಳಗಡೆ ಬರ್ತಾ ಹೋಗೋದಾದರೆ ಈಗ 22,800 ನೆಕ್ಸ್ಟ್ 800ರಿಂದ 750 ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಕಾಣಿಸ್ತಾ ಇರೋದು ಅಲ್ಲಿ. ಅದನ್ನೇನಾದ್ರು ಬಿಟ್ಟು ಬಂತು ಅಂದರೆ 22,400, ಅದನ್ನು ಬಿಟ್ಟರೆ 22,000. ಆಗ ನಮ್ಮ ವೀಕ್ಲಿ ಕ್ಯಾಂಡಲಿನ 100-ಡೇ ಮೂವಿಂಗ್ ಆ್ಯಾವರೇಜ್ ಲೆವೆಲ್ಲು ಮತ್ತೆ ಸಿಕ್ತಂಗೆ ಆಗುತ್ತೆ. ಈಗಲೂ ಕೂಡ ವೀಕ್ಲಿ ಕ್ಯಾಂಡಲ್ ರೆಫರೆನ್ಸಲ್ಲಿ ನೋಡೋದಾದರೆ ಲೋಯರ್ ಹೈ ಲೋಯರ್ ಲೋ ಮಾಡ್ತಾ ಇತ್ತು, ಅದೇ ಇದೆ. ಇಲ್ಲಿ ಸ್ವಲ್ಪ ಶಾರ್ಪಾಗಿ ಸ್ಪೈಕ್ ಆಗಿತ್ತು. ಒಳ್ಳೆ ಎನ್ಗಲ್ಫಿಂಗ್ ಕ್ಯಾಂಡಲ್ ಥರ ಮಾಡೋ ಥರ ಬಂದಿತ್ತು. ಎನ್ಗಲ್ಫಿಂಗ್ ಅಲ್ಲ ಇದು, ಯಾಕಂದರೆ ಎನ್ಗಲ್ಫಿಂಗ್ ಅಂದರೆ ಇಲ್ಲಿಂದನೂ ಬಂದು ಈ ರೀತಿಯಾಗಿ ಚೇಂಜ್ ಆಗಬೇಕಾಗಿತ್ತು. ಬಟ್ ಇದೊಂದು ಮಾರಬಜು ಕ್ಯಾಂಡಲ್ ಥರ ಮಾಡಿತ್ತು. ಆದರೂ ಕೂಡ ಅಲ್ಲಿಂದ ವಾಪಸ್ ಇವಾಗ ಚೇಂಜ್ ಆಗೋ ಥರ ಕಾಣಿಸ್ತಾ ಇದೆ. ನೋಡೋಣ, ಈ ವೀಕ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಂಡಿಯಾಗೂ ಕೂಡ. 9ನೇ ತಾರೀಕು ಅಷ್ಟರೊಳಗೆ ಏನಾದರೂ ಟ್ಯಾಕ್ಸ್ಗಳನ್ನು ಆಚೆ ಮಾಡಿಕೊಂಡ್ರು, ಟ್ಯಾರಿಫ್ಗಳನ್ನು ಅಂದರೆ ಬದುಕೋಬೋದು. ಇಲ್ಲ ಅಂತಂದರೆ ತುಂಬ ಒಂದು ನೆಗೆಟಿವ್ ಆಗಿ ಸಿಚುವೇಶನ್ನು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ನೋಡಿ, ಈಗಲೂ ಕೂಡ ಬ್ಯಾಂಕ್ ನಿಫ್ಟಿ ಬಿಟ್ಕೊಟ್ಟಿಲ್ಲ. ಬ್ಯಾಂಕ್ ನಿಫ್ಟಿಗೆ ಮತ್ತೆ ಇನ್ನೊಂದು ಇವೆಂಟ್ಸ್ ಕ್ಯಾಂಡಲ್ ತೋರಿಸ್ಬಿಡ್ತೀನಿ ನೋಡಿ. ಸೆನ್ಸಿಬಲಲ್ಲಿ ಸುಮಾರಿದೆ, ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಎಕನಾಮಿಕ್ ಕ್ಯಾಲೆಂಡರಲ್ಲಿ ಹೋಗ್ತಾ ಹೋಗೋದಾದರೆ ಇಂಡಿಯಾದು RBI ಇಂಟ್ರೆಸ್ಟ್ ರೇಟ್ ಡಿಸಿಷನು 9ನೇ ತಾರೀಕು ಏಪ್ರಿಲ್ ಬರುತ್ತೆ. 9ನೇ ತಾರೀಕು ಏಪ್ರಿಲಿಂದನೇ ಏನು ಅಪ್ಲಿಕೇಬಲ್ ಆಗ್ತಾ ಹೋಗ್ತಾ ಇದೆ, ಈ ಕಂಟ್ರಿ ವೈಸು ಟ್ಯಾರಿಫನ್ನು ಅಪ್ಲೈ ಮಾಡ್ತಾ ಇದ್ದಾರಲ್ಲ ಅಮೆರಿಕದವರು, ಈ ದೇಶಕ್ಕೆ ಇಷ್ಟು ಅಂತ, ಅದು ಕೂಡ 9ನೇ ತಾರೀಕಿಂದ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. 9ನೇ ತಾರೀಕು ಒಳಗಡೆ ಎಲ್ಲ ದೇಶಗಳು ಏನು ಮಾಡ್ಬೋದು, ಇಲ್ಲ ನಾವು ಇಂಪೋರ್ಟ್ನ ಜಾಸ್ತಿ ಮಾಡ್ಕೊತೀವಿ ಅಥವಾ ನಿಮ್ಮ ಮೇಲೆ ಹಾಕ್ತಿರೋ ಟ್ಯಾರಿಫ್ನ ಕಮ್ಮಿ ಮಾಡಿದ್ವಿ ಅಂತಂದರೆ ಅಮೆರಿಕನೂ ಕಮ್ಮಿ ಮಾಡ್ಬೋದು. ಇಲ್ಲ ಅಂತಂದರೆ ಅಮೆರಿಕ ಈಗೇನು ಅನೌನ್ಸ್ ಮಾಡಿದೆಯೋ ಅಷ್ಟೇ ಟ್ಯಾರಿಫ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ 6.25% ಇದೆ ರೆಪೋ ರೇಟು. ಒಂದು 0.25%, ಒಂದು 25 ಬೇಸಿಸ್ ಪಾಯಿಂಟ್ಸು ಇಳಿಸ್ತಾರೆ ಅಂತ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ. ಸೊ 6%ಗೆ ಬರ್ಬೋದು ಅಂತ. ಯಾಕೆಂದರೆ 4-5 ಸಲ ಹಿಂದೆ ಫೆಡ್ಡಲ್ಲಿ ಕಮ್ಮಿ ಮಾಡಿದ್ರು ಕೂಡ ಇಂಡಿಯಾದಲ್ಲಿ ಆ ರೆಪೋ ರೇಟ್ನ ಕಮ್ಮಿ ಮಾಡಿರಲಿಲ್ಲ. ಈಗ ಕಮ್ಮಿ ಮಾಡ್ತಾರಾ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಅದೇ ಥರ 9ನೇ ತಾರೀಕು USA ಅಲ್ಲಿ FOMC ಮಿನಿಟ್ ಇದೆ. ಅಂದರೆ ಅಲ್ಲಿ ಫೆಡ್ ಮೀಟು ಕೂಡ ಅವತ್ತೇ ಇದೆ. ಸೊ ನೋಡೋಣ, ಎರಡೂ ಕೂಡ ಡಬಲ್ ಧಮಾಕ ಆಗಿರುತ್ತೆ. ಏಪ್ರಿಲ್ 9ನೇ ತಾರೀಕು ಅವತ್ತೇ ಎಕ್ಸ್ಪೈರಿ ಕೂಡ ನಿಫ್ಟಿನಲ್ಲಿ. ಏಪ್ರಿಲ್ 10ನೇ ತಾರೀಕು ರಜೆ ಇದೆ, ಮುಂದಿನ ವಾರ ಮತ್ತೆ ರಜೆ ಇದೆ ನೋಡಿ, ಮಹಾವೀರ್ ಜಯಂತಿ. ಸೊ ಇದೆಲ್ಲ ಇದೆ, ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಮಾಡಬೇಕು. ಯಾಕೆಂದರೆ ಇನ್ಫ್ಲೇಷನ್ ಡೇಟಾಗಳು ಪ್ರತಿಯೊಂದು ದೇಶದ್ದು ಆಮೇಲೆ ಬರ್ತಾ ಹೋಗುತ್ತೆ. ಇವರು ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ನ ಹೇಳ್ತಾ ಹೋಗ್ತಾರೆ. ಸೊ ವಾಪಸ್ ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ ನೋಡಿ, ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಆ ಝೋನ್ನ ಬಿಟ್ಕೊಟ್ಟಿಲ್ಲ. ಈಗಲೂ ಕೂಡ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿದೆ. ಅಕಸ್ಮಾತ್ ಏನಾದರೂ ಬ್ಯಾಂಕ್ ನಿಫ್ಟಿನೂ ಸೇರ್ಕೊಂಡ್ಬಿಟ್ಟಿತ್ತು ಅಂತಂದರೆ ನಾವು 22,000 ಕಡೆಗೆ ಬೇಗ ಹೋಗ್ಬಿಡ್ತಾ ಇದ್ವಿ 22,500, 22,000 ಕಡೆಗೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಟ್ಟಿರೋದ್ರಿಂದ ಮಾರ್ಕೆಟಲ್ಲಿ ಒಂದು ಸ್ವಲ್ಪನಾದರೂ ಸ್ಟೆಬಿಲಿಟಿ ಇದೆ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ
ಒನ್ ಆಫ್ ದ ಟಾಪ್ ಕಾಂಟ್ರಿಬ್ಯೂಟರ್ ಸೆಕ್ಟರ್ ಆಗ್ತಾ ಹೋಗುತ್ತಲ್ವ. ಇದು ಒಂದು 30-35% ಕಾಂಟ್ರಿಬ್ಯೂಷನ್ ನಿಫ್ಟಿಗೆ ಬ್ಯಾಂಕ್ ನಿಫ್ಟಿಯಿಂದನೇ ಬರ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಕಾಪಾಡ್ತಾ ಇದೆ ನಿಫ್ಟಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ನೋಡ್ತಾ ಬರೋದಾದ್ರೆ ಇಂಡಿಯಾ ವಿಕ್ಸ್ ಈಗಲೂ ಕೂಡ ಸ್ಪೈಕ್ ಆಗಿಲ್ಲ. ಇಂಟ್ರೆಸ್ಟಿಂಗ್ಲಿ ಇಷ್ಟೊಂದು ಅಲ್ಲೋಲಕಲ್ಲ ಆಗ್ತಾ ಇದ್ರು ಜಗತ್ತಲ್ಲಿ, 15-16 ಹೋಗಿಲ್ಲ. ಹಾಗಾಗಿ ತುಂಬ ಶಾರ್ಪ್ ಆಗಿ ಫಾಲ್ ಬರುತ್ತೆ ಅನ್ನೋ ಥಿಯರಿನ ಇಂಡಿಯಾ ವಿಕ್ಸ್ ಆಧಾರದಲ್ಲಿ ನಾವು ಈಗಲೂ ಕೂಡ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರಂಥದ್ದು ಶಾರ್ಟ್ ಪೊಸಿಷನ್ನ ತಗೊಂಡಿಟ್ಕೊಂಡು ಆಮೇಲೆ ನೀವು ವ್ಯಥೆ ಪಡೋ ಥರ ಆಗಬಾರ್ದು. ಇನ್ನೂ ಕೂಡ ಸುಮಾರು ಇಂಡಿಕೇಟರ್ ಬ್ಯಾಂಕ್ ನಿಫ್ಟಿ ವೀಕ್ ಸೆಂಟಿಮೆಂಟ್ ತೋರಿಸಿಲ್ಲ, ಇಂಡಿಯಾ ವಿಕ್ಸ್ ವೀಕ್ ಸೆಂಟಿಮೆಂಟ್ ತೋರಿಸಿಲ್ಲ. ಇದನ್ನ ನಾನು ಯಾವತ್ತು ಗುರುವಾರ ವಿಡಿಯೋ ಮಾಡಿದಾಗಲೂ ಕೂಡ ಇದನ್ನೇ ಮಾತಾಡಿದ್ವಿ. ಹಾಗಾಗಿ ಬೇರೆ ದೇಶದ್ದೆಲ್ಲ ಹೋಲಿಸ್ಕೊಂಡ್ರೆ ಈ ನಿಫ್ಟಿನಲ್ಲಿ ಕರೆಕ್ಷನ್ ಆಗಿರೋದು ಮೊನ್ನೆ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಲ್ಲಿ 23,200 300 ಪಾಯಿಂಟ್ ಕರೆಕ್ಷನ್ ಆಗಿದೆ ಅಷ್ಟೇ. ಅಮೆರಿಕದಲ್ಲಿ 1,200-1,300 ಪಾಯಿಂಟ್ಗಳು ಬೀಳ್ತಾ ಇದೆ. ಡೌ ಜೋನ್ಸ್ 3-4% ಕರೆಕ್ಷನ್ ಆಗ್ತಾ ಇದೆ ಪ್ರತಿ ಡೇ. ನಮ್ಮದು 1.5% ಕರೆಕ್ಷನ್ ಆಗಿರುವಂಥದ್ದು ಏನೇನೋ ಅಲ್ಲ ಅದು ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಈಗಲೂ ಕೂಡ 22,500 ಬಿಟ್ಟು ಕೆಳಗಡೆ ಬರೋ ತನಕ ತುಂಬ ಅಗ್ರೆಸಿವ್ ಆಗಿ ನೆಗೆಟಿವ್ ಅಂತ ಆಗಕ್ಕೆ ಹೋಗಬೇಡಿ. 22,500 ತನಕ ಪಾಸಿಬಿಲಿಟಿ ಇದೆ. 22,750 ಬ್ರೀಚ್ ಆದರೆ ನೋಡೋಣ ಏನು ಮಾಡುತ್ತೆ ಅಂತ. ಅದೇ ರೀತಿಯಾಗಿ ಗೋಲ್ಡ್ ಕಮೋಡಿಟಿ ಸೆಗ್ಮೆಂಟ್ ಅಂತ ಮಾತಾಡ್ತಾ ಹೋಗೋದಾದ್ರೆ ಗೋಲ್ಡ್ ಕೂಡ ಒಂದು ಶಾರ್ಪ್ ಆಗಿ ಫಾಲ್ ಆಯಿತು. ನೋಡಿ, ಗೋಲ್ಡಲ್ಲಿ ಪ್ರಾಫಿಟ್ ಬುಕ್ಕಿಂಗಿಗೆ ಜಾಗ ಇರಲಿಲ್ವಾ? ಖಂಡಿತ ಜಾಗ ಇತ್ತು. ಈ 90,000 ಹೋಗ್ತಿದೆ ಅಂದಾಗಲೇ ಇಲ್ಲಿ 90,000 ನಮಗೆ ಮತ್ತೆ ವಾಪಸ್ ಮೇಲ್ಗಡೆ ಹೋಗೋದು ಕಷ್ಟ ಇದೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕು, 86,000 85,000 ತನಕ ಬರಬೇಕು ಅಂತ ನಾವು ಮಾತಾಡ್ಕೊಂಡಿದ್ವಿ. ಈಗ ಗೋಲ್ಡ್ ಯಾಕೆ ಫಾಲ್ ಆಗ್ತಾ ಇದೆ? ಇವಾಗ ಈಕ್ವಿಟಿನಲ್ಲಿ ಇಷ್ಟೊಂದು ಅನ್ಸರ್ಟನಿಟಿ ಇದೆಯಲ್ಲ, ಗೋಲ್ಡ್ ಇನ್ನೂ ಜಾಸ್ತಿ ಆಗಬೇಕಲ್ಲ ಅಂತ ನಿಮ್ಗೆ ಅನಿಸ್ತಿದೆ ಅಂತಂದರೆ ನೋಡಿ, ಬೂಲಿಯನ್ ಅಂದರೆ ಏನು ಒಂದು ಗೋಲ್ಡ್ ಸಿಲ್ವರು ಮೆಟಲ್ಸ್ ಇರುತ್ತೋ ಅದಕ್ಕೆ ಟ್ಯಾರಿಫ್ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಟ್ರಂಪ್ ಅವರು. ಸದ್ಯಕ್ಕೆ ಇಂಪೋರ್ಟ್ ಡ್ಯೂಟಿ ಮೇಲೆ ಬೀಳ್ಸಲ್ಲ, ನಾವು ಜಾಸ್ತಿ ಹಾಕಲ್ಲ ಅಂತ. ಇದರಿಂದ ಏನಾಯಿತು, ಸುಮಾರು ಜನ ಇದಕ್ಕೂ ಇಂಪೋರ್ಟ್ ಡ್ಯೂಟಿ ಬಿದ್ದರೆ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಂತ ಪೊಸಿಷನ್ ಇಟ್ಕೊಂಡಿದ್ರಲ್ಲ ಅವರೆಲ್ಲ ಕ್ಲೋಸಿಂಗ್ ಮಾಡಿರ್ತಾರೆ. ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಾಗಿರುತ್ತೆ ಅಂತಂದರೆ ಈಗ ಈಕ್ವಿಟಿನಲ್ಲಿ ತುಂಬ ದೊಡ್ಡ ಲಾಸ್ನ ತಿಂತಾ ಇದ್ದಾರಲ್ವ ಎಲ್ಲರೂ ಕೂಡ, ಏಜೆನ್ಸಿಗಳು, ಬಿಗ್ ಇನ್ವೆಸ್ಟರ್ಸ್ ಎಲ್ಲರದು ಕೂಡ ಲಾಸ್ ಆಗಿದೆ. ಅವರೆಲ್ಲ ಈಗ ಅದನ್ನ ಸರಿದೂಸ್ಕೊಳಕ್ಕೆ ಏನು ಮಾಡ್ತಾರೆ, ಈಗ ಗೋಲ್ಡ್ ಒಳ್ಳೆ ರ್ಯಾಲಿ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಮಾರ್ಕೊಂಡ್ಬಿಟ್ಟು ಪ್ರಾಫಿಟ್ನ ಒಂದು ಹೆಡ್ಜ್ ಆಗಿ ಮಾಡ್ಕೊತಾ ಇದ್ದಾರೆ. ಅಂದರೆ ಆ ಒಂದು ಲಾಸನ್ನು ತಿನ್ನೋಕ್ಕೆ ಇಲ್ಲಿ ಇದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಆ ಕಾರಣದಿಂದಾಗಿ ಗೋಲ್ಡಲ್ಲಿ ಕರೆಕ್ಷನ್ ಬರ್ತಾ ಇದೆ. ಮಚ್ ನೀಡೆಡ್ ಕರೆಕ್ಷನ್ ಇದು. ನನ್ನ ಪ್ರಕಾರ 86,000 85,000ಕ್ಕೆ ಗೋಲ್ಡ್ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಅದಾಗಲಿ ಅಂತ ನೋಡ್ತಾ ಹೋಗೋಣ. ಅದೇ ರೀತಿ ದೊಡ್ಡ ವಾಲ್ಯೂಮಲ್ಲಿ ಕೂಡ ಆಗಿದೆ. ಸೊ ಗೋಲ್ಡು ಕೆಳಗಡೆ ಬರ್ತಾ ಹೋಗ್ಬೋದು. ಯಾಕಂದರೆ ಇಂಟರ್ನ್ಯಾಷನಲ್ ಗೋಲ್ಡಲ್ಲೂ ಕೂಡ ನೋಡಿ ದೊಡ್ಡ ಶಾರ್ಪಾಗಿ ಫಾಲ್ ಆಗಿದೆ ಇಂಟರ್ನ್ಯಾಷನಲ್ ಗೋಲ್ಡಲ್ಲಿ. ಸೊ ಇಂಟರ್ನ್ಯಾಷನಲ್ ಗೋಲ್ಡು ತಿರ್ಗಾ 2,900 ಈ ಲೆವೆಲಿಗೆ ಬರ್ತಾ ಹೋಯಿತು ಅಂದರೆ ಗೋಲ್ಡು ನಮ್ಮ ಇಂಡಿಯನ್ ಗೋಲ್ಡು 86,000-85,000 ರೂಪಾಯಿಗೆ ಬರ್ತಾ ಹೋಗುತ್ತೆ. USD INR ಇನ್ನೂ ಬಿದ್ದಿಲ್ಲ ನೋಡಿ. USD INR ಇನ್ನೂ ಸ್ಟ್ರಾಂಗ್ ಆಗಿದೆ. 85 ರೂಪಾಯಿ 48 ಪೈಸೆಲ್ಲೇ ನಡೀತಾ ಇದೆ. ಆದರೆ ಡಾಲರ್ ಖಂಡಿತ ಬೇರೆ ಕರೆನ್ಸಿ ಮೇಲೆ ವೀಕ್ ಆಗಿದೆ ನೋಡಿ. 102 ಆ ಲೆವೆಲಲ್ಲಿ ಬಂದಿದೆ. ಆದರೆ ಇಂಡಿಯಾ ಮೇಲೆ ಇನ್ನೂ ಕೂಡ 85 ರೂಪಾಯಲ್ಲೇ ನಡೀತಾ ಇದೆ. ಸಿಲ್ವರ್ದು ಏನು ಕತೆ? ಸಿಲ್ವರ್ ಶಾರ್ಪಾಗಿ ಫಾಲ್ ಆಗಿದೆಯಲ್ಲ ಅಂತ ಕೇಳಿದ್ರಿ. ಖಂಡಿತ ನೋಡಿ ಸರ್, ಸಿಲ್ವರಲ್ಲಿ ತುಂಬ ದೊಡ್ಡದಾಗಿ ಫಾಲ್ ಆಗಿದೆ. ಬಿಕಾಸ್ ಸಿಲ್ವರ್ನ ನೀವು ಇದನ್ನು ನೋಡಿದ್ರೆ, ಅದು ಇಂಟರ್ನ್ಯಾಷನಲ್ ಸಿಲ್ವರ್ ರೇಟ್ ನೋಡೋದಾದರೆ ಅದರಲ್ಲೂ ಕೂಡ ದೊಡ್ಡದಾಗಿ ಫಾಲ್ ಆಗಿದೆ. ಸೊ 31 ಚಿಲ್ಲರೆ ಏನು ಲೆವೆಲ್ ಇತ್ತು ಆ ಇದು ಒಂದು ಓಜಿ ಅದಕ್ಕೆ ನಾನು ಕೆಳಗಡೆ ಬಂದಿದೆ ಇವಾಗ. ಸೊ ಹಾಗಾಗಿ ಇವಾಗ ಸಿಲ್ವರು ನಮ್ಮ ಇಂಡಿಯನ್ ಸಿಲ್ವರಲ್ಲೂ ಕೂಡ ಶಾರ್ಪಾಗಿ ಡಿಕ್ಲೈನ್ ಕಾಣಿಸ್ತಾ ಇದೆ. ಸೊ ಸಿಲ್ವರಲ್ಲಿ ನೆಕ್ಸ್ಟ್ ಸಪೋರ್ಟ್ ಅಂತ ನಾವು ನೋಡ್ತಾ ಬರೋದಾದರೆ 28ಕ್ಕೆ ಒಂದು ಒಳ್ಳೆ ಸಪೋರ್ಟ್ ಇದೆ ಅಲ್ವಾ. 28 ಲೆವೆಲ್ನ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಆಲ್ಮೋಸ್ಟ್ ನೆನ್ನೆ ಎಷ್ಟು 7% ಬಿತ್ತು ಅನ್ಸುತ್ತೆ. 7% ಮೊನ್ನೆ ಒಂದು 6%, ಒಂದು ಆಲ್ಮೋಸ್ಟ್ 13% ಕರೆಕ್ಷನ್ ಆಗಿದೆ. ಸೊ ಇನ್ನೊಂದು 2-3% ಕರೆಕ್ಷನ್ ಆಗ್ಬೋದು ಸಿಲ್ವರ್ಗೆ. ಸೊ ಒಳ್ಳೆ ಮ್ಯಾಸಿವ್ ಕರೆಕ್ಷನ್ ಆಗಿದೆ ಸಿಲ್ವರಲ್ಲಿ. ಸೊ ಅಕ್ಯುಮುಲೇಟ್ ಮಾಡ್ಕೊಳ್ಳೋರು ಸಿಲ್ವರ್ನ ತಗೋಬೇಕು ಅಂತಿರೋರು ಈ ಟೈಮಲ್ಲಿ ಕನ್ಸಿಡರ್ ಮಾಡ್ಬೋದು. ಯಾಕೆಂತಂದರೆ ಇದು ಟೆಂಪ್ರರಿ ರಿಯಾಕ್ಷನ್ ಆಗಿರುತ್ತೆ ಅಂತ ನನ್ನ ಪ್ರಕಾರ. ಸೊ ಸಿಲ್ವರ್ ಗೋಲ್ಡಿಗೆ ಡಿಮ್ಯಾಂಡು ಮತ್ತೆ ಜಾಸ್ತಿ ಆಗುತ್ತೆ ಈ ಕರೆಕ್ಷನಲ್ಲಿ ನಾವು ಯುಟಿಲೈಸ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಕ್ರೂಡ್ ಯಾಕೆ ಫಾಲ್ ಆಯಿತು ಅಂತ ನಿಮ್ಗೆ ಹೇಳ್ತೀನಿ ಅಂದಿದ್ದೆ ನೋಡಿ. ಕ್ರೂಡಲ್ಲಿ 2 ವರ್ಷದಲ್ಲೇ ಫಸ್ಟ್ ಟೈಮು ಇವಾಗ 5,600 ಪರ್ 100 ಬ್ಯಾರಲ್ಲಿಗೆ ಆಗಿರುತ್ತೆ. ಆ ರೇಟಿಗಿಂತ ಕೆಳಗಡೆ ಬಂದಿದೆ. 2022ರಲ್ಲಿ 21ರಲ್ಲಿ ಬಂದಿದ್ದ ಲೆವೆಲ್ಗೆ, 22ರಲ್ಲಿ ಬಂದಿದ್ದ ಲೆವೆಲ್ಗೆ ಈಗ ವಾಪಸ್ ಬರ್ತಾ ಇದೆ. 23ರಲ್ಲಿ ಒಂದ್ಸಲ ಅಟೆಂಪ್ಟ್ ಮಾಡಿತ್ತು. ಬಟ್ ಒಟ್ಟಿನಲ್ಲಿ 2 ವರ್ಷ ಆಗಿತ್ತು. 23ರಿಂದ 25 ಅಂದರೆ 2 ವರ್ಷ ಆಗಿತ್ತಲ್ವಾ. ಇದಕ್ಕೆ ಕಾರಣ ಏನು ಅಂದರೆ ಒಪೆಕ್ ಪ್ಲಸ್ ಅಂತ ಕಂಟ್ರೀಸ್ ಇದೆಯಲ್ಲ, ಯಾರ್ಯಾರು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರೀಸ್ ಇದೆಯಲ್ಲ ಅವರು ನಾವು ಜಾಸ್ತಿ ಸಪ್ಲೈ ಕೊಡ್ತೀವಿ ಮೇಯಿಂದ ಅಂತ ಹೇಳಿದ್ದಾರೆ. ಇದರಿಂದಾಗಿ ಡಿಮ್ಯಾಂಡ್ ಕಮ್ಮಿ ಆಗ್ಬೋದು. ರಿಸೆಷನ್ ಈ ಥರ ಅಂತೆಲ್ಲ ನಡೀತಾರೆ. ಎಕನಾಮಿಕ್ ಆಕ್ಟಿವಿಟೀಸು ಕೂಡ ಕಮ್ಮಿ ಆದರೆ ಎಲ್ಲಿ ಖರ್ಚಾಗುತ್ತೆ ಅಷ್ಟು ಕ್ರೂಡ್ ಅಂತ ಹೇಳ್ಬಿಟ್ಟು ಇವಾಗ ದೊಡ್ಡದಾಗಿ ಶಾರ್ಪಾಗಿ ಕ್ರೂಡಲ್ಲಿ ರಿಜೆಕ್ಷನ್ ಆಯಿತು. ಸೊ ನಾವು ಏನಂತ ಮಾತಾಡ್ತಿದ್ವಿ, ಈ ಝೋನ್ ಅಷ್ಟು ಸುಲಭವಾಗಿ ಬಿಟ್ಕೊಟ್ಟಿಲ್ಲ. ಇಲ್ಲಿ ಬಂದಾಗೆಲ್ಲ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ನೋಡಿ ಈ ಸಲ ಏನಾದ್ರು ಬ್ರೇಕ್ ಆಗುತ್ತೆ. 6,200ಕ್ಕೆ ಹೋಗಿತ್ತು ಅಲ್ಲಿಂದ, ಆದರೆ ಶಾರ್ಪಾಗಿ ರಿಜೆಕ್ಷನ್ ಬಂದಿದೆ. ಇನ್ನೂ ಒಂದು ಥಿಯರಿ ಪ್ರಕಾರ ನೀವು ನೋಡ್ತಾ ಬರೋದಾದರೆ ನೋಡಿ, ಮಲ್ಟಿಪಲ್ ಟೈಮ್ಸ್ ಅದೇ ಹೇಳುವಂಥದ್ದು. ಇನ್ನು ಯಾವುದೇ ಪ್ಯಾಟರ್ನಿಗೆ ನಾವು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಕಾರಣ ಏನು ಅಂತಂದರೆ ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇತ್ತು. ಇಲ್ಲಿ ನೋಡಿ ಹೈ ಮಾಡೋಕ್ಕೆ ಆಗ್ತಾ ಇಲ್ಲ, ಸ್ಕ್ವೀಸ್ ಆಗ್ತಾ ಬರ್ತಾ ಇತ್ತು. ಇದು ಖಂಡಿತ ಅಲ್ವಾ. ನೋಡಿ ಯಾವಾಗಲಾದ್ರೂ ಈ ಪ್ಯಾಟರ್ನ್ ಬ್ಯಾಕ್ ಗ್ರೌಂಡ್ನ ಬಿಟ್ಟಾಕ್ಬಿಡಿ, ಹೈ ಸ್ಕ್ವೀಸ್ ಆಗ್ತಾ ಇದೆ, ಹೊಸ ಹೈಗಳನ್ನು ಮಾಡೋಕ್ಕಾಗ್ತಾ ಇಲ್ಲ.
ಲೋ ಪ್ರತಿ ಸಲ ಲೋ ಬಂದಾಗಲೂ ಅಟೆಂಪ್ಟ್ ಆಗಿ ಅಲ್ಲಿಂದ ಒಂದು ಸಣ್ಣ ಲೋಯರ್ ಹೈ ಮಾಡ್ತಾ ಬರ್ತಾ ಇದೆ ಅಂತಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಈ ಒಂದು ಥ್ರೆಶೋಲ್ಡ್ ಇರುತ್ತಲ್ಲ, ಈ ಕೆಳಗಡೆ ಲೋ, ಇದನ್ನ ಬ್ರೇಕ್ ಮಾಡುತ್ತೆ ಮಾರ್ಕೆಟು. ಅದನ್ನ ಮಾಡಿದೆ ಕ್ರೂಡಲ್ಲಿ. ಅಂದರೆ ಹೊಸ ಹೈ ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿ ಸಲ ಆ ಲೆವೆಲಿಗೆ ಬಂದಾಗ ಮೇಲ್ಗಡೆ ಹೋಗುತ್ತೆ, ಮತ್ತೆ ಒಂದು ಸಲ ಮತ್ತೆ ಮೇಲ್ಗಡೆ ಹೋಗುತ್ತೆ. ಕಮ್ಮಿ ಹೈಗಳನ್ನೇ ಮಾಡ್ಕೊಳ್ತಾ ಬರ್ತಾ ಇದ್ರೆ, ಈ ಥರ ಡಿಕ್ಲೈನಿಂಗ್ ಹೈ ಮಾಡ್ಕೊಂಡು ಬರ್ತಾ ಇದ್ರೆ ಕೆಳಗಡೆ ಈ ಬೇಸು ಒಂದು ಸಲ ಮುರಿದು ಹೋಗುತ್ತೆ. ಅದು ಕ್ರೂಡಲ್ಲಿ ಆಗಿದೆ. ಹಾಗಾಗಿ ಕ್ರೂಡಲ್ಲಿ ಇನ್ನೂ ಕೂಡ ಕರೆಕ್ಷನ್ನು ಆಗ್ತಾ ಹೋಗ್ಬೋದು. ಇದರಿಂದ ನೋಡಿ ಇಂಡಿಯಾ ಆಯಿಲ್ ರೇಟ್ ಎಲ್ಲ ಎಷ್ಟು ಚೀಪ್ ಆಗುತ್ತೆ ಗೊತ್ತಾ, ಆದರೆ ನಮಗೆ ಯಾರು ಕೊಡೋರು ಅದನ್ನ. ಸೊ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಗೆ ಒಂದು ಲಾಸ್ ಆಗ್ತಾ ಇದೆ. ಆದರೆ ಆಯಿಲ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು $102 ಪೆಟ್ರೋಲ್ ಇದೆ, ಅದು 15 ದಿನಕ್ಕೆ ಒಂದ್ಸಲ ರಿವಿಷನ್ ಅಂದಿದ್ದಾರೆ. ಇಷ್ಟೆಲ್ಲ ಕಮ್ಮಿ ಆದ್ರೂ ಏನು $100 ಒಳಗಡೆ ಬರ್ಸ್ತಾರ ಖಂಡಿತ ನನಗೇನೋ ಡೌಟ್ ಇದೆ. ಸ್ಟೇಟ್ ಗೌರ್ಮೆಂಟು ಕಮ್ಮಿ ಮಾಡಲ್ಲ, ಸೆಂಟ್ರಲ್ ಗೌರ್ಮೆಂಟು ಕಮ್ಮಿ ಮಾಡೋದಿಲ್ಲ. ನೋಡಿ, ಇಂಟರ್ನ್ಯಾಷನಲ್ ಕ್ರೂಡ್ 2 ವರ್ಷದಕ್ಕಿಂತ ಕಮ್ಮಿ ರೇಟಿಗೆ ಬಂದಿದ್ರು ಕೂಡ ನಾವು ಜಾಸ್ತಿನೇ ಕೊಡಬೇಕಾಗುತ್ತೆ. ನೋಡೋಣ ಏನಾದ್ರು ಮಾಡ್ತಾರೆ ಅದ್ರ ಬಗ್ಗೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಒಂದು ಶಾರ್ಪ್ ಆಗಿ ರಿಜೆಕ್ಷನ್ ಬರುತ್ತೆ. ನೋಡಿ, ಇಂಥದ್ದು ಅಂತಿಲ್ಲ, ಯಾವುದು ಉಳಿದಿಲ್ಲ. ಕಮೋಡಿಟಿ, ಈಕ್ವಿಟಿ ಎಲ್ಲದೂ ಕೂಡ ತತ್ತರ ಆಗೋಗಿದೆ. ಇದಕ್ಕೆ ಯಾಕೆ ಅಂತಂದರೆ, ಒಂದು ಈಗ ಚೈನಾ ಆಲ್ರೆಡಿ 34% ನಾವು ನಿಮ್ಮ ಮೇಲೆ ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದಾರಲ್ವಾ. ಇದೇ ಥರ ಯಾರು ಲೈನಲ್ಲಿ ನಿಂತಿದ್ದಾರೆ ಅಂತಂದರೆ, ನಾವು ಟ್ಯಾರಿಫ್ ಜಾಸ್ತಿ ಮಾಡ್ತೀವಿ ಅಂತ ಯುರೋಪಿಯನ್ ಯೂನಿಯನ್ನು, ಜೊತೆಗೆ ಕೆನಡಾ, ಬ್ರೆಜಿಲ್ಲು, ಇವರೆಲ್ಲರೂ ಕೂಡ ನಾವು ಹಾಕ್ತೀವಿ ನಿಮ್ಮ ಮೇಲೆ ಅಂತ ಕೂತಿದ್ದಾರೆ. ಈ ಥರ ಆದರೆ ಇದೊಂದು ಟ್ರೇಡ್ ವಾರಿಗೆ ದಾರಿ ಮಾಡ್ಕೊಡ್ಬೋದು. ಜೊತೆಗೆ JP Morganದು ಒಂದು ರಿಪೋರ್ಟ್ ಕೂಡ ಬಂದಿತ್ತು, ರಿಸೆಷನ್ ಆಗ್ಬೋದು ಅಂತ ಏನು ಅಂತಿದ್ರಲ್ಲ. ಆ ರಿಸೆಷನ್ ರೇಟು ಲಾಸ್ಟ್ ಇಯರ್ ತನಕ 40% ಚಾನ್ಸಸ್ ಇದೆ, 40% ಚಾನ್ಸ್ ಇದೆ ಅಂತಿದ್ರು. ಈ ಸಲ 60% ಚಾನ್ಸ್ ಇದೆ ಈ ವರ್ಷ ರಿಸೆಷನ್ ಆಗೋಕ್ಕೆ ಅಂತ ಹೇಳಿದ್ದಾರೆ. ರಿಸೆಷನ್ ಆಯಿತು ಅಂತಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ ಎಲ್ಲ ಸ್ಟಾಪ್ ಆಗುತ್ತೆ, ಜಾಬ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇದೊಂದು ದೊಡ್ಡ ಒಂದು ಎಕನಾಮಿಕ್ ಡಿಪ್ರೆಷನ್ ಕಡೆಗೆ ದಾರಿ ಮಾಡ್ಕೊಡ್ತಾ ಹೋಗ್ಬಿಡುತ್ತಲ್ವ ರಿಸೆಷನ್ ಜೋರಾಗಿ ಆಯಿತು ಅಂತಂದರೆ. ಹಾಗಾಗಿ ಎಲ್ಲ ಸೆಕ್ಟರಲ್ಲೂ ಕೂಡ ಅದರದ್ದು ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ಅಕ್ರಾಸ್ ಸೆಕ್ಟರ್ ನಮಗೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಕಾಪರಲ್ಲೂ ಕೂಡ ನೋಡಿ, ಏನು ಥಿಯರಿ ಹಿಡಿತು ಎಲ್ಲ ಬುಡಮೇಲೆ ಮಾಡೋಗ್ಬಿಡ್ತು. ಇಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಕಪ್ ಆ್ಯಂಡ್ ಹ್ಯಾಂಡ್ಲ್ ಮಾಡೋ ಅವಕಾಶ ಇದೆ ಇಲ್ಲಿ. ನೋಡಿ, ಎಷ್ಟು ಅದಕ್ಕೆ ಹೇಳೋಂಥದ್ದು ಕನ್ಫರ್ಮೇಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ. ನೋಡಿ, ಇಲ್ಲಿ ಒಂದು ಒಳ್ಳೆ ಕಪ್ ಆ್ಯಂಡ್ ಹ್ಯಾಂಡ್ಲ್ ಮಾಡೋ ಥರ ಒಂದು ಯು ಶೇಪಲ್ಲಿ ಫಾರ್ಮ್ ಆಗಿದೆ. ಇಲ್ಲಿ ಏನಾದ್ರು ಒಂದು 880 ತನಕ ಒಂದು ನಿಧಾನಕ್ಕೆ ಒಂದು ಚಾನಲಲ್ಲಿ ಈ ಥರ ಮಾಡ್ಕೊಂಡು ಬಂತು ಅಂತಂದರೆ ಇಲ್ಲಿ ಒಂದು ಅವಕಾಶ ಇಲ್ಲಿಂದ ಬ್ರೇಕ್ಔಟ್ ಆದರೆ ಅಂತ. ಅದು ಎಲ್ಲಿ ತನಕ ಲಾಸ್ಟ್ ಬುಧವಾರ ತನಕ ವ್ಯಾಲಿಡ್ ಆಗಿತ್ತು. ಗುರುವಾರ ಯಾವಾಗ ಇಷ್ಟು ದೊಡ್ಡ ಫಾಲ್ ಮಾಡ್ತು, ಅಲ್ಲಿಂದ ನೋಡಿ ಫ್ರೀ ವಾಟರ್ ಫಾಲ್ ಆಗೋಗಿದೆ. 2 ವರ್ಷದಲ್ಲಿ ಏನೇನು ಬೆಳೆಸ್ಕೊಂಡು ಬಂದಿತ್ತು ಕಾಪರು ಅಷ್ಟು ಕೂಡ ಕೆಳಗಡೆ ಬಿದ್ದೋಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಮೆಟಲ್ಸ್ಗಳಲ್ಲಿ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಮೆಟಲ್ಗೂ ಕೂಡ ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ ಟ್ರಂಪ್ ಅಂತ, ಅವರು ಹಾಕಿಲ್ಲ. ಹಾಗಾಗಿ ಯಾರ್ಯಾರು ಬುಲ್ಲಿಶ್ ಇದ್ರು ಅವರೆಲ್ಲ ಕೂಡ ಅನ್ವೈಂಡಿಂಗ್ನ ಮಾಡ್ಕೊತಾ ಬರ್ತಾ ಇದೆ. ಜೊತೆಗೆ ಒಂದು ರಿಸೆಷನ್ ಆಯಿತು, ಎಕನಾಮಿಕ್ ಆಕ್ಟಿವಿಟಿನೇ ನಿಂತೋಯ್ತು ಅಂತಂದರೆ ಇದಕ್ಕೆ ಡಿಮ್ಯಾಂಡು ಕೂಡ ಕಮ್ಮಿ ಆಗುತ್ತೆ ಅಂತ ಸಹಜವಾಗಿ ಬಂದಿದೆ. 800 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲ್. 800 ಬಿಟ್ಟೋಯ್ತು ಅಂತಂದರೆ ಕಾಪರ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದು ಒಂದು ವರ್ಸ್ಟ್ ಫಾಲ್ ಆಗಿದೆ ಮೆಟಲ್ ಸೆಕ್ಟರಲ್ಲಿ, ಎಲ್ಲ ಮೆಟಲ್ಸಲ್ಲೂ ಆಗಿದೆ. ಗೋಲ್ಡು ಇನ್ನು ಕಂಟಿನ್ಯೂಷನ್ ಆಗುತ್ತೆ ಅಂದರೆ ಖಂಡಿತ ಗೋಲ್ಡಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅವಕಾಶ ಇದೆ. 86,000 ಲೆವೆಲ್ಗಳನ್ನು ನಾನು ಎದುರು ನೋಡ್ತಾ ಇದ್ದೀನಿ. ಮುಂದಿನ ಈ ತಿಂಗಳಲ್ಲಿ 86,000-85,000ಕ್ಕೆ ಬರ್ತಾ ಹೋಗೋದು ಗೋಲ್ಡು. ಅದಕ್ಕಿಂತ ಕೆಳಗಡೆ ಹೋಗುವಂಥದ್ದು ಡಿಪೆಂಡ್ಸ್ ಅಂತ ಹೇಳ್ತೀನಿ. ಯಾಕೆಂತಂದರೆ ವಾಪಸ್ ಬೈಯಿಂಗ್ ಬಂದೇ ಬರುತ್ತೆ ಗೋಲ್ಡ್ ಸೆಂಟಿಮೆಂಟಿಗೆ. ಹಾಗಾಗಿ 86,000-85,000 ತನಕ ಗೋಲ್ಡು ಅಟೆಂಪ್ಟ್ ಆಗೋ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಸಿಲ್ವರ್ ರೇಟಲ್ಲಿ ಅಂತ ನೋಡ್ತಾ ಬರೋದಾದರೆ ಇಂಡಿಯನ್ ಸಿಲ್ವರ್ ರೇಟು ಎಷ್ಟು 21 ಅಂತಂದರೆ ಇನ್ನೂ ಒಂದು ಸ್ವಲ್ಪ ಕೆಳಗಡೆ ಬರ್ತಾ ಹೋಗ್ಬೋದು. ಅಂದರೆ 87,000 ಇದೆ ಅಲ್ವಾ, ಇದು 84,000 82,000 ಈ ಜಾಗಗಳನ್ನು ಅಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೈಸ್ ಬ್ಲಾಕ್ ಅಂತ ಕಾಣಿಸ್ತಾ ಇರೋದು ಅಲ್ಲಿ 84,000ದಿಂದ 82,000. ಅದಕ್ಕಿಂತ ಕೆಳಗಡೆ ಹೋದರೆ 78,000ದಲ್ಲಂತೂ ಕ್ರೂಷಲ್ ಆಗಿರುವಂಥ ಸಪೋರ್ಟು ಸಿಲ್ವರ್ಗೆ ಇದ್ದೇ ಇದೆ. ಸೊ ನೋಡಿ, 84,000 82,000 ಬಂತು ಅಂದರೆ 100-105 ರೂಪಾಯಿ ಹೋಗಿದ್ರು ರೀ ಒಂದು ಗ್ರಾಮಿಗೆ. 80 ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನೋಡಿ, ಸಿಲ್ವರಲ್ಲಿ ತೊಗೊಂಡವರು ಆರಾಮಾಗಿ ತೊಗೊಂಡು ಇಟ್ಕೋಬೋದು. ಗೋಲ್ಡ್ ತೊಗೊಳೋಷ್ಟು ಆಗಲ್ಲ ಅನ್ನೋರು ಖಂಡಿತವಾಗ್ಲೂ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಲಾಂಗ್ ಟರ್ಮಲ್ಲಿ. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡ್ತಾ ಹೋಗಬೇಕು. ಸರಿ, ಹಾಗಾದರೆ US ಮಾರ್ಕೆಟ್ ಏನು ಮಾಡ್ಕೊಂಬಂದಿದೆ ಅಂತ ಒಂದು ಸಲ ನೋಡ್ಬೋಣ. ನೋಡಿ, ಡಾವ್ ಜಾನ್ಸು ಇಲ್ಲಿ ಸೆನ್ಸೆಕ್ಸ್ ಥರ ಅಲ್ಲಿ ಟಾಪ್ 30 ಕಂಪ್ನಿಗಳನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಡಾವ್ ಜಾನ್ಸು. ಇದರಲ್ಲಿ ನೀವು ನೋಡ್ತಾ ಬರೋದಾದ್ರೆ 30 ಫ್ರೀ ಫಾಲ್ ಅಲ್ವಾ, ಇಲ್ಲಿ ಫ್ರೀ ಫಾಲ್ ಆಗಿ ಬೀಳ್ತಾ ಇದೆ. ಸೊ ಈಗ ನೆಕ್ಸ್ಟ್ ಎಲ್ಲಿದೆ ಅಂತಂದರೆ ಇಂಪಾರ್ಟೆಂಟ್ ಸಪೋರ್ಟು 36,000ದಲ್ಲಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಕಾಣಿಸ್ತಾ ಇದೆ US ಮಾರ್ಕೆಟಲ್ಲಿ. ಸೊ 36,000 ಲೆವೆಲ್ಗೆ ಬರುತ್ತಾ, ಇನ್ನು 2,000 ಪಾಯಿಂಟ್ ಒಂದೊಂದು ದಿನದಲ್ಲೇ ನೋಡಿ 42,000ದಿಂದ 4,000 ಪಾಯಿಂಟ್ಸ್ ಬಿದ್ದಿದೆ. ಇನ್ನು 2,000 ಪಾಯಿಂಟ್ ಬಿತ್ತು ಅಂದರೆ 36,000 ಬಂದೇ ಬಿಡುತ್ತೆ. ಸೊ 36,000ಕ್ಕೆ ಬಂತು ಅಂತಂದರೆ ಆಲ್ ಟೈಮ್ ಹೈಯಿಂದ ಗೋಲ್ಡು US ಮಾರ್ಕೆಟು 20% ಕರೆಕ್ಷನ್ ಆದಂಗೆ ಆಗುತ್ತೆ ಅಷ್ಟೇ. ಈಗ ಎಷ್ಟು ಕರೆಕ್ಷನ್ ಆಗಿದೆ? 15% ಆಗಿದೆ. ಇನ್ನೂ ಒಂದು 5% ತನಕ ಇಂಡಿಯಾಗೆ ಅಂಥ ದೊಡ್ಡ ಆಪತ್ತಿಲ್ಲ. ಬಟ್ ಅಕಸ್ಮಾತ್ ಏನಾದರೂ ಈ 36,000 ಝೋನ್ನು ಏನಾದರೂ ಡೌನ್ ಜೋನ್ಸ್ ಬ್ರೇಕ್ ಆಯಿತು ಅಂತಂದರೆ ಇಡೀ ಮಾರ್ಕೆಟು, ಎಲ್ಲ ದೇಶದ ಮಾರ್ಕೆಟ್ಗಳು ಅಳ್ಳಾಡೋಗುತ್ತೆ. ಯಾಕೆಂದರೆ ನೋಡಿ, 36,000ದಲ್ಲಿ ಒಂದು 200 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಕೂಡ ಇದೆ. ಸೊ 36,000 ತನಕ ಬಂದ್ರೂ ಪರವಾಗಿಲ್ಲ ನನ್ನ ಪ್ರಕಾರ ಇಂಡಿಯನ್ ಮಾರ್ಕೆಟು ತಡ್ಕೊಂಡು
ಮಾಡ್ಕೊಳುತ್ತೆ. ಆದರೆ ಅದಕ್ಕಿಂತ ಕೆಳಗಡೆ ಫಾಲ್ ಆಯಿತು ಅಂತಂದರೆ ತುಂಬ ಒಂದು ಕೆಟ್ಟ ಸಿಚುವೇಷನ್ನ ನಾವು ಎದುರಿಸಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸ್ಟಾಕ್ಗಳು ಎಲ್ಲ ಕಂಪ್ನಿಗಳದ್ದು ಜೋರಾಗಿ ಬಿದ್ದಿದೆ, ಅದೇನೇನು ಮಾತಾಡೋಂಗೆ ಇಲ್ಲ. ನ್ಯಾಸ್ಡ್ಯಾಕು ಸುಮಾರು ಟೆಕ್ ಕಂಪ್ನಿಗಳನ್ನು ಟ್ರ್ಯಾಕ್ ಮಾಡೋಂಥದ್ದು. ಈಗ ನೋಡಿ 18,000 ಝೋನ್ ಏನಿತ್ತು ಆ ಝೋನ್ನ ತಿರ್ಗಾ ಒಳಗಡೆ ಬಂದಿದೆ. ಇಲ್ಲಿ ಒಳಗಡೆ ಬಂತು ಅಂತಂದರೆ ಈಗ 16,000 ಝೋನಲ್ಲಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಹಿಂದೆ ಒಂದು ಪ್ರೈಸ್ ಆಕ್ಷನ್ ಆಗಿದ್ದಂಥ ಝೋನು 16,000ದಲ್ಲಿ 200 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಕೂಡ ಇದೆ. ಅಂದರೆ ಇನ್ನೂ ಸರಿ ಸುಮಾರು ಒಂದು 1,100 ಪಾಯಿಂಟ್ಗಳು. ಸೊ ಅದನ್ನೇನಾದ್ರು ಬಿಟ್ಟು ಅಲ್ಲಿಂದ ಕೆಳಗಡೆ ಬರ್ತಾ ಹೋಯ್ತು ಅಂದರೆ ವೀಕ್ಲಿ ಕ್ಯಾಂಡಲ್ಲಿ 200 ಮೂವಿಂಗ್ ಆವರೇಜ್ಗಿಂತ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಅದು ಒಂದು ನೆಗೆಟಿವ್ ಒಂದು ಬೇರ್ ಮಾರ್ಕೆಟ್ ಎಂಟ್ರ್ ಆಗಿದೆ ಅಂತ ಹೇಳ್ತಾ ಹೋಗೋದು. ಈಗಲೇ ಬೇರ್ ಮಾರ್ಕೆಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ, ಆದರೆ ಅದೇ ಥರ ಸಿಚುವೇಷನ್ ಅನ್ನಿಸ್ತಾ ಇದೆ. ಆದರೆ 200 ಮೂವಿಂಗ್ ಆವರೇಜ್ಗಳನ್ನು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ಗಳನ್ನು ನಾವು ಟ್ರ್ಯಾಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಅದೇ ರೀತಿ S&P 500 ಇದು ಒಂದು ಸಮಗ್ರ ಚಿತ್ರಣ ಕೊಡುತ್ತೆ. ಒಂದು 500 ಕಂಪನಿಗಳದ್ದು ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ನೋಡಿ ನಾನು ಏನು ತೋರಿಸೋದೇ ಬೇಡ, ಹಿಂದೆ ಎಲ್ಲಿ ರೇಂಜ್ ಇದೆಯೋ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಅಂತಿದೆಯೋ ಅಲ್ಲೇ 200 ಮೂವಿಂಗ್ ಆವರೇಜು ಕೂಡ ಅಲ್ಲಿಗೆ ಬಂದಿದೆ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡೋದಾದರೆ ಅದು ತುಂಬ ಇಂಪಾರ್ಟೆಂಟ್ ಸಪೋರ್ಟು. ಅಲ್ಲಿ ಬಂದಾಗೆಲ್ಲ ವಾಪಸ್ಸು ಮಾರ್ಕೆಟು ರಿಕವರಿ ಆಗಿ ಮೇಲ್ಗಡೆ ಹೋಗಬೇಕು, ಇನ್ಕ್ಲೂಡಿಂಗ್ ಕೋವಿಡ್ ಅದಾಗಿದೆ. ನೋಡಿ ಕೋವಿಡಲ್ಲೂ ಕೂಡ ಅದಕ್ಕೆ ಬಂದಿತ್ತು 200 ಮೂವಿಂಗ್ ಆವರೇಜಲ್ಲಿ ಒಂದು 2-3 ತಿಂಗಳಲ್ಲಿ ನಿಂತ್ಕೊಂಡಿತ್ತು, 2-3 ವಾರ ವಾಪಸ್ ಮೇಲ್ಗಡೆ ಹೋಗಿತ್ತು. ಇಲ್ಲಿ ಒಂದು 2-3 ವಾರ ನಿಂತ್ಕೊಂಡಿತ್ತು, ಮೇಲ್ಗಡೆ ಹೋಗಿತ್ತು. ಸೊ ಇಲ್ಲಿ ಬಂದರೆ 4,750 ಅನ್ನೋದನ್ನು ಏನು ಮಾಡುತ್ತೆ ಅನ್ನೋದು ನೋಡಬೇಕು S&P 500ಅಲ್ಲಿ. ಅದೇ ರೀತಿ ನಿಫ್ಟಿ 50 ನೋಡ್ಕೊಂಬರ್ಬೋದಲ್ವಾ ವೀಕ್ಲಿದು ಅಂತ ನೋಡೋದಾದರೆ ಖಂಡಿತ ನೋಡ್ಬೋದು. ನೋಡಿ ನಿಫ್ಟಿ 50 ವೀಕ್ಲಿ ಕ್ಯಾಂಡಲಲ್ಲಿ ಇನ್ನೂ ತುಂಬ ಕೆಳಗಡೆ ಇದೆ, 20,000 ಇದೆ. ನೋಡಿ ಅದಕ್ಕೆ ಹೇಳ್ತಿರೋದು ನಾನು ಇಂಡಿಯಾದಲ್ಲಿ ಅಷ್ಟೊಂದು ಫಾಲ್ ಆಗುತ್ತಾ ಅಂತಂದರೆ ಆಲ್ರೆಡಿ ನಾವು ಒಂದು 15-20% ಫಾಲ್ ಆಗಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ 13% ನಿಂತಿದ್ದೀವಿ. ಈಗ US ಅಲ್ಲಿಗೆ ಬಂದಿದೆ. ಸೊ US ಇನ್ನೂ ಒಂದು 5% ಫಾಲ್ ಆದರೂ ಕೂಡ ನಾವು 22,000 ತಿರ್ಗಾ ಟೆಸ್ಟ್ ಮಾಡೋಕ್ಕೆ ಬರ್ಬೋದು. ಅಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ನಾವು ಸಸ್ಟೈನ್ ಆಗ್ಬೋದು. ಬಟ್ US ಏನಾದರೂ ಅದಕ್ಕಿಂತ ಕೆಳಗಡೆ ಹೋಯಿತು ಅಂದರೆ ಇಂಡಿಯಾ 20,000ಕ್ಕೆ ಹೋಗ್ಬೋದು. ಆ್ಯಸ್ ಪರ್ ದ ಮೂವಿಂಗ್ ಆವರೇಜ್ ಥಿಯರಿ ಅಂತ ನೀವು ನೋಡ್ತಾ ಹೋಗೋದಾದರೆ 20,000ಕ್ಕೆ ನೆಕ್ಸ್ಟ್ 200 ಮೂವಿಂಗ್ ಆವರೇಜು ಕಾಣಿಸ್ತಾ ಇದೆ. ಸೊ ಇದಿಷ್ಟು ಆಗ್ತಾ ಹೋಗುತ್ತೆ, ನೋಡೋಣ ಯಾವ್ಯಾವುದು ಎಲ್ಲೆಲ್ಲಿ ಹೋಗುತ್ತೆ, ಲೆವೆಲ್ಸ್ಗಳು ಏನು ಕತೆ. ಸುಮಾರು ಜನ ಎಲೆಕ್ಷನ್ ಮಂತಿನ ಕ್ಯಾಂಡ್ಲ್ಗಳನ್ನ ನಾವು ಇನ್ನೂ ಟೆಸ್ಟೇ ಮಾಡಿಲ್ಲ, ಅದು 21,000ದಲ್ಲಿದೆ, 21,000ಕ್ಕೆ ಬರ್ಬೋದು ಅಂತಲೂ ಸುಮಾರು ಜನ ಹೇಳ್ತಾ ಇದ್ರಿ. ಅದು ಕೂಡ ಪಾಸಿಬಲ್ ಇದೆ, ಅಕಸ್ಮಾತ್ ನಾವು 22,000ನ ಬಿಟ್ಟು ಹೋಯಿತು ಅಂತಂದರೆ. ಹಾಗಾಗಿ ಅವಸರದಲ್ಲಿ ಒಂದೇ ಸಲ ಏನು ಬೈ ಮಾಡುವಂಥ ಸಿಚುವೇಶನ್ ಇನ್ನೂ ಕಾಣಿಸ್ತಾ ಇಲ್ಲ. ಒಂದು ರಿಕವರಿ ಅಂತ ಕೊಡಲಿ, ಸೊ ವೆಯ್ಟ್ ಮಾಡಿ ಇನ್ವೆಸ್ಟ್ ಮಾಡಿ. ಆಲ್ರೆಡಿ ಬೈ ದ ಡಿಪ್ ಅಂತ ಮಾಡಿ ದುಡ್ಡು ಖಾಲಿ ಆಗಿದ್ರೆ ತೊಂದರೆ ಇಲ್ಲ. ನಿಮ್ಮ SIPಗಳೇನಿರುತ್ತೋ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗಿ, ಅದಕ್ಕೇನು ಎಕ್ಸ್ಟ್ರಾ ದುಡ್ಡನ್ನು ತರಬೇಕಾಗಿಲ್ಲ. ಇನ್ನೊಂದು 2-3 ತಿಂಗಳು ಮಾರ್ಕೆಟ್ ಇದೇ ಥರ ಡೌನ್ ಟ್ರೆಂಡೆಲ್ಲ ಇತ್ತು ಅಂತಂದರೆ ನಮಗೆ ಆಗ 2-3 ತಿಂಗಳು ಆದಮೇಲೆ ನೀವೇನು ಸೇವಿಂಗ್ಸ್ ಇರುತ್ತೋ ಅದನ್ನ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಹಾಗಾಗಿ ಅವಸರ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ತುಂಬ ಅಗ್ರೆಸಿವ್ ಆಗಿ ಟ್ರೇಡ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. 9ನೇ ತಾರೀಕು ತನಕ ಒಂದಾದ್ಮೇಲೆ ಒಂದು ನ್ಯೂಸ್ಗಳು ಬರ್ತಾನೆ ಇರುತ್ತೆ, ಅದಕ್ಕೆ ತಕ್ಕಂಗೆ ಮಾರ್ಕೆಟು ಬಿಹೇವ್ ಆಗ್ತಾನೆ ಇರುತ್ತೆ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾಟ್ ಸ್ಟಾಕ್ ನನಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.